ಈ ಈ ಪಾಯಿಂಟ್ ಬಂದಾಗ ಒಂಚೂರು ಬೇಸರ ಆಗೋ ಪಾಯಿಂಟ್ ಇದೆ ಆ್ಯಕ್ಚುಲಿ. ಈ ಗ್ರೂಪಲ್ಲಿ ಯಾವುದೋ ಅಧಿಕಾರಿಗಳಿದ್ದಾರಂತೆ ಆ ವಾಟ್ಸಪ್ ಗ್ರೂಪಲ್ಲಿ. ಆಬ್ವಿಯಸ್ಲಿ ಇರ್ತಾರೆ. ಆಕೆಯ ಗಂಡನ ಸಮಯದಲ್ಲೇ ಕೆಲಸ ಮಾಡಿರುವಂತಹ ಸಹೋದ್ಯೋಗಿಗಳು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಮತ್ತು IAS ಅಲ್ಲಿ ಈ ಎರಡರಲ್ಲೂ ಅಲ್ಲ, ಇವನ್ ಆಲ್ ಇಂಡಿಯಾ ಸರ್ವೀಸಸ್ ಅಂತ ಇಟ್ಕೊಳ್ಳಿ, ಅಖಿಲ ಭಾರತ ಸೇವೆಯ ಅಧಿಕಾರಿಗಳು ಯಾರು ಇರ್ತಾರೆ ಅದೆಲ್ಲರೂ ಇರಲಿ, ಇನ್ಕಮ್ ಟ್ಯಾಕ್ಸಲ್ಲಿರಲಿ, ಕಸ್ಟಮ್ಸಲ್ಲಿರಲಿ, ಎಕ್ಸೈಸಲ್ಲಿರಲಿ, ಆಡಿಟಲ್ಲಿರಲಿ, ರೈಲ್ವೇಸಲ್ಲಿರಲಿ, ಪೋಸ್ಟಲ್ ಸರ್ವೀಸಲ್ಲಿರಲಿ, ಫಾರೆಸ್ಟಲ್ಲಿರಲಿ, IAS ಇರಲಿ, IPS ಇರಲಿ, ಎಲ್ಲರೂ ಇರಲಿ, ಅವ್ರಿಗೆ ಒಂದು ಏನಿದೆ ಅಂತಂದರೆ ಎರಡಿರುತ್ತೆ. ಒಂದು, ತಮ್ಮ ಬ್ಯಾಚ್ಮೇಟ್ಗಳ ಬಗ್ಗೆ ವಿಪರೀತವಾದ ಪ್ರೀತಿ, ಜಗಳ ಅಥವಾ ತಿಳ್ಕೊಳ್ಳೋ ಮಾಹಿತಿ, ಕುತೂಹಲಗಳು ಎಲ್ಲ. ಎರಡನೇದು, ಅವರ ಸೀನಿಯರ್ಸ್ ವಿಚಾರದಲ್ಲಿ ಒಂದಿಷ್ಟು ಪರಿಚಯಗಳು ಹೆಚ್ಚು. ಹಾಗಾಗಿ ಈ ಗ್ರೂಪಲ್ಲಿ ಸಹಜವಾಗಿ ಏನಾಗಿರುತ್ತೆ, ಇದೆಲ್ಲ ಲಾಂಗ್ 25-30 ವರ್ಷದಲ್ಲಿ ಬಂದಿರುವಂತಹ ಸಂಬಂಧಗಳು, ಗೆಳೆತನಗಳು. ಪೊಲೀಸ್ ಅಧಿಕಾರಿಗಳು ಸಂಜೆ ಶುಕ್ರವಾರನೋ ಶನಿವಾರನೋ ಯಾವಾಗಲಾರು ತಿಂಗಳಿಗೊಂದ್ಸರಿ ಪೊಲೀಸ್ ಮೆಸ್ಸಲ್ಲಿ ಮೀಟಿಂಗ್ಗಳೋ ಅಥವಾ ಯಾವುದೊಂದು ಪಾರ್ಟಿನೋ, ಮದುವೆ ಮನೆನೋ, ಗ್ರೂಪ್ಸೋ ಒಟ್ಟಿಗೆ ಸೇರೋದು, ಯಾರಿಗಾರು ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಆಸ್ತಿ ಗಿಸ್ತಿ ತಂದೆ ತಾಯಿ ಅವರೇ ಮಾಡಿದ್ರು ಅಂದರೆ ಯಾವುದೋ ತೋಟದ ಮನೇಲಿ ಸೇರ್ಕೊಳ್ಳೋದು, ನ್ಯೂ ಇಯರ್, ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಅದೇ ಇರ್ತಾರೆ ಸದಸ್ಯರು ಅಂದರೆ, ಯಾರ್ಯಾರೋ ಇರಲ್ಲ ಅದರಲ್ಲಿ. ಇನ್ನು ನನ್ನ DGP ಕೊನೆ ದಿನಗಳಲ್ಲಿ ನನ್ನ ಗಂಡನ ಟೈಮಲ್ಲಿ ಭಾಳ ಜನ ಆಫೀಸರ್ ಸೂಸೈಡ್ ಮಾಡ್ಕೋತಿದ್ರು. ಕೇಳಿದ್ರೆ ಮಾನಸಿಕ ಅಸ್ಥಿರತೆ ಅಂತಿದ್ರು. ಓಂಪ್ರಕಾಶ್ ಬಳಿ ರಿವಾಲ್ವರ್ ಇದೆ, ಕೂಡಲೇ ವಶಪಡಿಸ್ಕೊಳ್ಬೇಕು. ಯಾಕೆ? ಐ ಹ್ಯಾವ್ ನೋ ಐಡಿಯಾ. ಈ ಮೆಸೇಜ್ನೆಲ್ಲ ಸೇವ್ ಮಾಡ್ಕೊಳ್ಳಿ. ಪ್ರತ್ಯೇಕವಾಗಿ ವಾಸಿಸಲು ಕೇಳ್ತಾ ಇದ್ದೀನಿ, ಪ್ರಯೋಜನ ಆಗ್ತಿಲ್ಲ. ನಾನು ಎಲ್ಲಿಗೋದ್ರೂ ಒಂಟಿ, ವಿಷ, ಆಹಾರ ಡ್ಯಾಶು ಎಲ್ಲ ತನಿಖೆ ಆಗಬೇಕು. ಯಾರೋ ಮಸ್ತಾನ್ ಅನ್ನೋ ಉಗ್ರನ ಸಂಪರ್ಕ ಇದೆ, NIA ತನಿಖೆ ಆಗಬೇಕು. ಪ್ರಧಾನಿಗೆ ಹೇಳಿ, ಅಜಿತ್ ದೋವಲ್ಗೆ ಹೇಳಿ ಅಂತ ಹೇಳಿ CBI ಡೈರೆಕ್ಟರ್ಗೂ ಎಲ್ಲ ಇದನ್ನು ಕಳಿಸಿದ್ದಾರೆ ಅಂತ ಸುದ್ದಿ. CBI ಡೈರೆಕ್ಟರ್ ಎಗೈನ್ ಇನ್ಸಿಡೆಂಟಲಿ ಕರ್ನಾಟಕ, ಪ್ರವೀಣ್ ಮತ್ತು ಹೂ ನೋಸ್ ಓಂಪ್ರಕಾಶ್ ಸೋ ವೆಲ್, ಎಗೈನ್ ಆ ಥರ ಇರಬೇಕದು. ಪೊಲೀಸರು ಕೇಸ್ ತಗೋತಾ ಇಲ್ಲ ಅಂತೆಲ್ಲ ಹಾಕಿದ್ದಾರೆ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇರೋದು ಇದರಲ್ಲಿ ಒಂದೇ ಒಂದು, ಈಕೆಗೆ ಆರೋಗ್ಯ ಸರಿ ಇದೆಯೋ, ಮನಸ್ಸು ಸ್ಥಿಮಿತದಲ್ಲಿ ಇದೆಯೋ ಇಲ್ವೋ, ಮೆದುಳಿನಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗಿದೆಯೋ ಆಗಿಲ್ವೋ, ಏನು ಟ್ರೀಟ್ಮೆಂಟ್ ಇವ್ರು ಕೊಡಿಸಿದ್ರೋ ಓಂಪ್ರಕಾಶು, ಐ ಹ್ಯಾವ್ ನೋ ಐಡಿಯಾ. ಬಟ್ ದೆರ್ ಈಸ್ ಒನ್ ಪ್ರಾಬ್ಲಮ್ ವಿಚ್ ಐ ವಿಲ್ ಟೆಲ್. ಈಕೆಗೆ ಈ ಥರದ ಒಂದಿಷ್ಟು ಸಮಸ್ಯೆಗಳನ್ನು ಕಳೆದ ವರ್ಷ 15 ದಿನ 1 ತಿಂಗಳು ಅಂತ ಯಾರು ಅನ್ಕೋಬೇಕು, 10 ವರ್ಷದಿಂದೇನೂ ಇದೊಂದೊಂದು ಸರಿ ಪ್ರಕಟ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಆಫೀಸ್ ಹತ್ರನೇ ಒಂದು ಸರಿ ಆದದ್ದ ನೆನಪಪ್ಪ ನನಗೆ. ನನ್ನನ್ನು ಹುಡ್ಕೊಂಬಂದ್ರು ಅಂತಂತ ಒಂದು ಆಗಿದ್ದ ನೆನಪು. ಈಗ ಫ್ರಮ್ ವೇರ್ ಡು ಐ ಬ್ರಿಂಗ್ ಡಾಕ್ಯುಮೆಂಟ್ಸ್ ಟು ಇಟ್? ಇಟ್ಸ್ ಟಫ್ ನನಗೆ ನೆನಪದು. ನನ್ನ ಹತ್ರ ಹೇಳಬೇಕು ಬಂದದನ್ನೆಲ್ಲ ಅನ್ನೋ ಒಂದು ಪ್ರಯತ್ನ ನಡೆದು ಇಲ್ಲೇನೋ ಆಯಿತು ಅನ್ನೋದು ಸುದ್ದಿ ಇದಿತ್ತು, ನನಗೆ ಗೊತ್ತು ನಡೆದಿದೆ. ಬಟ್ ನನ್ನ ಹತ್ರ ಅದಕ್ಕೆ ಬೇಕಾದ, ಈಗ ನಾನು ಅದಕ್ಕೆ ವಿಡಿಯೋ ಎಲ್ಲಿಂದ ತರಲಿ, CCTV ಎಲ್ಲಿಂದ ತರಲಿ? ಐ ಡಿಡ್ ನಾಟ್. ಸೊ ಇದೊಂದು ಸಮಸ್ಯೆ ಇದ್ದಂಗಿತ್ತು. ಈ ಸಮಸ್ಯೆಯನ್ನು ಐದರ್ ದಿ ಹಸ್ಬೆಂಡ್ ಶುಡ್ ಹ್ಯಾವ್ ಸಾಲ್ವ್ಡ್ ಪ್ರಾಪರ್ಲಿ, ಆರ್ ಈ ಥರ ಗ್ರೂಪ್ಗಳಲ್ಲಿ ಬಂದಾಗ ಪೊಲೀಸ್ನವರು ಒಂದು ಸ್ವಲ್ಪ ಚುರುಕಾಗೋಗ್ಬೋದಿತ್ತೇನೋ ಅನ್ನಿಸ್ತಿದೆ ನನಗೆ. ಸ್ವಲ್ಪ ಸೀರಿಯಸ್ ಆಗಿದ್ರೆ ಸ್ವಲ್ಪ ಸೇಫ್ ಆಗಾದ್ರೆ ನನಗೆ ಅನ್ನಿಸ್ತಿದೆ ಅದು. ಸ್ವಲ್ಪ ಚುರುಕಾಗಬೇಕಾಗಿತ್ತು ಪೊಲೀಸ್ನವರು. ಐ ಅಕ್ಸೆಪ್ಟ್, ನಿಮ್ಮ ಜವಾಬ್ದಾರಿ ಅಲ್ಲದೆ ಇರಬಹುದು ಅದು. ದೂರ ತಗೋತಿಲ್ಲ ಅಂದಾಗ ಯಾರು ಒಬ್ರು ಗಮನಿಸ್ಬೋದಾಗಿತ್ತು ಇದನ್ನ. ಅಂದ್ರೆ ಪದೇ ಪದೇ ಈ ರೀತಿ ಹೇಳ್ತಾ ಇದ್ದಾಗ ಮತ್ತು ಅವರ ಆರೋಗ್ಯ ಅದು ಏನು ಬೇಕಾದ್ರೂ ಇರ್ಬೋದು. ತಗೊಂಡಿದ್ದಿದ್ರೆ ಮೇ ಬಿ ಮರ್ಡರ್ ಕುಡ್ ಹ್ಯಾವ್ ಬಿನ್ ಸ್ಟಾಪ್ಡ್ ಅಂತ ಆ ಹಂತಕ್ಕೆ ಹೋಗ್ತಿರ್ಲಿಲ್ವೇ ಅಂತ ಯಾಕೋ ನನಗೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಹಂಗೆ ಅನ್ನಿಸ್ತಿದೆ. ಗೊತ್ತಿಲ್ಲ, ಮೇ ಬಿ ಐ ನೋ ಹಿಮ್ ಟೂ ಮಚ್, ಅದಕ್ಕೆ ಹಂಗೆ ಅನ್ನಿಸ್ತಿರಬಹುದು ನನಗೆ. ಎಸ್ ಸರ್, ಆತ್ಮರಕ್ಷಣೆಗಾಗಿ ನಾನು ಮಾಡಿದೆ ಅಂತ ಹೇಳ್ಕೊಳ್ತಾರೆ. ಅದನ್ನೆಲ್ಲ ಅವ್ರು ಆಮೇಲೆ ಹೇಳಿ, ಯಾಕಂದ್ರೆ ಅವ್ರು ಅಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ನನಗಿನ್ನೂ ಗೊತ್ತಿಲ್ವಲ್ಲ, ಆಕೆ ಅವರೇ ಮಾಡಿದ್ದಾರೆ. ಖಾರದ ಪುಡಿ ಎರಚಿ, ನಡ್ಕೊಂಡು ಹೋಗದೆ ಇರಲಿ, ಓಡೋಗದೆ ಇರಲಿ ಅಂತ ಆಯಿಲ್ ಹಾಕಿ, ಆಮೇಲೆ ಕುಟಾಣಿ ಜಜ್ಜಿದ್ರು, ಚುಚ್ಚಿದ್ರು, ಸತ್ತಿರ್ತಾರೆ ಅಂತ ಗೊತ್ತದ ಮೇಲೂ ಕತ್ತಿಗೆ ಬಿಗಿದ್ರು ಅಂತೆಲ್ಲ ಇರೋದೇ. ಆದರೆ ಡಿಫೆನ್ಸ್ ಶಿ ಮಸ್ಟ್ ಹ್ಯಾವ್ ಪ್ರಿಪೇರ್ಡ್ ವೆಲ್. ಲೆಟ್ ಹರ್ ಡಿಫೆಂಡ್ ಹರ್ ಸೆಲ್ಫ್ ಅಷ್ಟೇ.
ಓಕೆ. ಇನ್ನು ತಂದೆ ಓಂ ಪ್ರಕಾಶ್ ಹತ್ಯೆ ಪ್ರಕರಣ ಸಂಬಂಧ ಪುತ್ರ ಕಾರ್ತಿಕೇಶ್, ತಾಯಿ ಪಲ್ಲವಿ, ಸಹೋದರಿ ಕೃತಿ ವಿರುದ್ಧ HSR ಲೇಔಟ್ನಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಕಳೆದ 1 ವಾರದಿಂದ ತಾಯಿ ನನ್ನ ತಂದೆಗೆ ಯಾವುದೇ ಬೆದರಿಕೆ ಹಾಕ್ತಾ ಇದ್ರು, ಕೊಲೆ ಬೆದರಿಕೆ ಇತ್ತು. ಇದರಿಂದಾಗಿ ತಂದೆ ಅವರ ತಂಗಿ ಮನೆಗೆ ಹೋಗಿ ವಾಸವಾಗಿದ್ರು. 2 ದಿನದ ಹಿಂದೆ ಅಷ್ಟೇ ಅವ್ರನ್ನ ಕರ್ಕೊಂಬರಲಾಗಿತ್ತು ಅಂತೆಲ್ಲ ಅವರು ಹೇಳೋ ಮೂಲಕ FIR ದಾಖಲಾಗಿದೆ. ದೇಹದ ಪಕ್ಕದಲ್ಲಿ ಹೊಡೆದಿರೋ ಬಾಟಲ್ ಹಾಗೂ ಚಾಕು ಇದು. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ತಾಯಿ ಪಲ್ಲವಿ ಹಾಗೂ ತಂಗಿ ಇಬ್ಬರೂ ಸೇರಿ ಮಾಡಿರಬಹುದು ಅನ್ನೋದು ಅವರ ದೂರಿನಲ್ಲಿರುವಂತಹ ಸಾರಾಂಶ. ಪೊಲೀಸರು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಂಗೆ ಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸರ್, ಇವರು ಕೂಡ ಮೆಂಟಲ್ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶಿಕ್ಷೆ ಮೇಲೆ ಅಥವಾ ತನಿಖೆ ಮೇಲೆ ಯಾವ ರೀತಿ ಪರಿಣಾಮ? ಗೊತ್ತಿಲ್ಲ ನನಗೆ. ನಾಳೆ ಕೋರ್ಟಲ್ಲಿ ಏನು ಹೇಳ್ತಾರೋ ಬಿಡ್ತಾರೋ ಏನು ಮಾಡ್ತಾರೋ ನನಗೂ ಐಡಿಯಾ ಇಲ್ಲ. ಮಗ ಹೇಳ್ತಿದ್ದಾರೆ, ಬಟ್ ಅವರೇ ಅಲ್ಲಿ ವಾಸವಾಗಿದ್ದರು ಆ ಬಿಲ್ಡಿಂಗಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಈಸ್ ಎ ವಿಟ್ನೆಸ್ ಟು ಲಾಟ್ ಆಫ್ ಥಿಂಗ್ಸ್. ಮಗ ಅಥವಾ ಸೊಸೆ, ವಾಟ್ ಎವರ್ ಇಟ್ ಈಸ್ ಅವ್ರುಗಳು. ಇನ್ನು ತಂಗಿ ಕಥೆನೂ ಹೇಳ್ತಿದ್ದಾರೆ. ಸಮ್ ಎವಿಡೆನ್ಸ್ ಬೇಕು ಆಕೆ ಇನ್ವಾಲ್ವ್ ಆಗಿದ್ದಾಳೆ ಅನ್ನೋಕ್ಕೆ. ಏನಾದ್ರು ಒಂದು ಬರಬೇಕಾಗತ್ತೆ. ಒಂದ್ಸರಿ ಇದೆಲ್ಲ ಮರ್ಡರ್ ಆದಮೇಲೆ ಅವ್ರು ಇನ್ವಾಲ್ಡ, ಇವಳು ಇನ್ವಾಲ್ಡ, ಅವಳು ಚುಚ್ಚಿದ್ಲ, ಇವಳು ಕಟ್ಟದ್ಲ, ಇವಳು ಇದು ಮಾಡಿದ್ರ, ಅವ್ರು ಅದು ಮಾಡಿದ್ರ ಅನ್ನೋದು ಏನೋ ಒಂದು ಆಗತ್ತೆ. ತನಿಖೆನಲ್ಲ ಅದು ಬರುತ್ತೆ, ಆಗತ್ತೆ. ಬಟ್ ಆಗೋಗಿದ್ ನೋಡಿ ಎಷ್ಟು ಕ್ರೂರವಾಗಿ, ಹೇಗಾಗತ್ತೆ, ಯಾವ ಲೆವೆಲ್ಗಾಗತ್ತಿದು, ಭಾಳ ಆಶ್ಚರ್ಯಕರ. ನನಗಂತೂ ಆಶ್ಚರ್ಯ.